ಐ ಆಮ್ ಗಾಯನಪ್ರಿಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಗೋವಾ ಲಾಸ್ಟ್ ಡೇ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ತುಂಬ ರಿಸರ್ಚ್ ಮಾಡಿ ಈ ಹೋಟೆಲ್ ಬುಕ್ಕಿಂಗ್ ಮಾಡಿಕೊಂಡು ಬಂದಿದ್ದೀವಿ. ಕ್ವಿಕ್ಕಾಗಿ ರೂಮ್ ಹೇಗಿದೆ, ಆಮೇಲೆ ಔಟರ್ ಲುಕ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಗೈಸ್, ಈ ಹೋಟೆಲು ವೈಟ್ ಕಲರ್ ಥೀಮಲ್ಲಿ ಇರೋದು. ಎಕ್ಸ್ಟ್ರಾಡಿನರಿ ಆಗಿದೆ. ರಿಸರ್ಚ್ ಮಾಡಿದಾಗ ತುಂಬ ಒಳ್ಳೆ ರೇಟಿಂಗ್ಸ್ ಇತ್ತು, ಅದಕ್ಕೆ ಇಲ್ಲಿ ಬುಕ್ ಮಾಡಿಕೊಂಡು ಬಂದ್ವಿ. ಇದು ನಿಯರ್ ಬೈ ಅಶ್ವಮ್ ಬೀಚ್ ಹತ್ರ ಇದೆ. ಇಲ್ಲಿಂದ ಅಶ್ವಮ್ ಬೀಚ್ ಓನ್ಲಿ 2 minutes ಅಷ್ಟೇ ವಾಕೆಬಲ್. ಗೈಸ್, ಟ್ವೇಸಾ ಬೊಟೆಕ್ ಹೋಟೆಲ್ ಔಟರ್ ಎಲ್ಲ ನಾನು ನಿಮಗೆ ತೋರಿಸಿದೆ. ಈಗ ರೂಮ್ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಕಡೆ ಸೈಡ್ ಬಂದರೆ ಬಾಲ್ಕನಿಯಿಂದ ವ್ಯೂ ಸಕ್ಕತ್ತಾಗಿ ಕಾಣುತ್ತೆ. ಸ್ವಿಮ್ಮಿಂಗ್ ಪೂಲು, ಆಮೇಲೆ ಕಂಪ್ಲೀಟ್ ಲುಕ್ ಏನಿದೆ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ. ಗೈಸ್, ನಾವಿವಾಗ ರೂಮ್ ಚೆಕ್ ಇನ್ ಆದ್ವಿ. ಆ್ಯಕ್ಚುಲಿ ನಾವು ರೂಮ್ ಏನಿದೆ ನಮ್ಮ ಹೋಟೆಲ್ ತುಂಬ ಹತ್ತಿರದಲ್ಲೇ ಮಾಡಿದ್ವಿ. ಮ್ಯಾಂಡ್ರಿನ್ ಆಮೇಲೆ ಅಶ್ವಮ್ ಬೀಚ್ ಹತ್ತಿರದಲ್ಲೇ ಇರೋದ್ರಿಂದ ಆವಾಗಲೇ ನಾವು ಆನ್ ದ ವೇ ಮ್ಯಾಂಡ್ರಿನ್ಗೆ ಹೋಗಿ ಬಂದಿದ್ವಿ. ಈಗ ರೂಮ್ ಚೆಕ್ ಇನ್ ಆಗಿ ಮತ್ತೆ ಮ್ಯಾಂಡ್ರಿನ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕುತ್ಕೊಂಡು ಬೀಚ್ ಮುಂದೆ ಕುತ್ಕೊಂಡು ತಿನ್ನೋದಕ್ಕೆ, ಊಟ ಮಾಡೋದಕ್ಕೆಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ, ಆಟ ಆಡ್ತೀವಿ, ಆಮೇಲೆ ಮತ್ತೆ ವಾಪಸ್ಸು ರೂಮಿಗೆ ಬರ್ತೀವಿ. ಸೊ ಈ ಥರ ಇದೆ ನಮ್ಮ ಪ್ಲ್ಯಾನು. ಇದು ಲಾಸ್ಟ್ ಡೇ ಆ್ಯಕ್ಚುಲಿ ಗೋವಾದಲ್ಲಿ. ಆಲ್ರೆಡಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ, ಸಾಕಾಗೋಗಿದೆ. ಮನೆಗೆ ಯಾವಾಗ ಹೋಗ್ತೀವೋ ಅನ್ನೋ ಫೀಲಿಂಗ್ ಬಂದಿದೆ. ಬಟ್ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಇನ್ನೇನು ನಾಳೆ ಹೊರಡೋದು ಮನೆಗೆ, ನಮ್ಮ ಚಿತ್ರದುರ್ಗಕ್ಕೆ. ಮತ್ತು ಯಾವಾಗ ಟ್ರಿಪ್ ಹೋಗ್ತೀವೋ ಗೊತ್ತಿಲ್ಲ. ಸೊ ಫುಲ್ ಎಂಜಾಯ್ ಮಾಡಿ ಊರಿಗೆ ತೃಪ್ತಿಯಿಂದ ಹೊರಡೋದು. ಗೈಸ್, ಆ್ಯಕ್ಚುಲಿ ಕಂಪ್ಲೀಟ್ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ರೆಸಾರ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಅಲ್ಲೇ ಒಂದು 4 ದಿನ ಇದ್ವಿ. ಆಮೇಲೆ ಈ ಕಡೆ 1 day ಇರ್ತೀವಿ ಇವತ್ತು ಅಷ್ಟೇ. ಮತ್ತು ಇನ್ನೇನು ನಾಳೆ ಹೊರಟು ಬಿಡೋದು ಊರಿಗೆ. ಆ್ಯಕ್ಚುಲಿ ನಾವು ಡಾಂಡೆಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಅಂದರೆ ಗೋವಾದಲ್ಲಿ ಒಂದು 3 days ಇದ್ದು ನೆಕ್ಸ್ಟ್ ಉಳಿದ ಡೇಸ್ ಎಲ್ಲನೂ ಡಾಂಡೆಲ್ಲಿಯಲ್ಲಿ ಇರೋಣ, ಸ್ವಲ್ಪ ಗೇಮ್ಸ್ ಎಲ್ಲ ಆಡೋಣ ಅನ್ನೋ ಒಂದು ಪ್ಲ್ಯಾನಿಂಗ್ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ಇದು ಮತ್ತು ಡಾಂಡೆಲ್ಲಿ ಎರಡೂ ಅಟ್ ಎ ಟೈಮಲ್ಲಿ ಒಂದೇ ಸಲ ಎಲ್ಲ ಆಗಲ್ಲ, ಸ್ವಲ್ಪ ರಿಸ್ಕ್ ಆಗುತ್ತೆ, ತುಂಬಾ ಸ್ಟ್ರೈನ್ ಆಗುತ್ತೆ ಅನ್ನೋ ರೀಸನ್ನಿಗೆ ನಾವು ಏನು ಮಾಡಿದ್ವಿ, ಗೋವಾದಲ್ಲೇ ಉಳ್ಕೊಂಡ್ವಿ. ಗೋವಾದಲ್ಲಿ ಸಾಕಷ್ಟು ಪ್ಲೇಸಸ್ಗಳಿದೆ ಆ್ಯಕ್ಚುಲಿ, ನೋಡೋವಂಥ ಪ್ಲೇಸಸ್ಗಳು. ಫಸ್ಟ್ ಅದನ್ನೆಲ್ಲ ನೀಟಾಗಿ ಕವರ್ ಮಾಡೋಣ ಅನ್ನೋ ರೀಸನ್ನಿಗೆ ನಾವು ಗೋವಾದಲ್ಲೇ ಉಳ್ಕೊಂಡ್ವಿ. ಇಲ್ಲಿ ಬಂದು ನೆಕ್ಸ್ಟ್ ಲಾಸ್ಟ್ 2 days ರೂಮ್ ಏನಿದೆ ಅದು ಬುಕ್ ಮಾಡಿಕೊಂಡು ಬಂದ್ವಿ. ಶಾಪಿಂಗ್ ಏನು ನಾನು ಅಂಥದ್ದೇನು ಮಾಡಿಲ್ಲ ಗೈಸ್ ನಾನು ಇಲ್ಲಿ ಬಂದು. ಯಾಕಂದರೆ ನಾನು ಆಲ್ರೆಡಿ ತುಂಬ ಶಾಪಿಂಗ್ ಮಾಡಿಕೊಂಡು ನಾನು ಬಂದಿದ್ದೆ ಟ್ರಿಪ್ಗೆ. ಮತ್ತೆ ಏನೂ ತೊಗೊಳ್ಳಿಲ್ಲ. ಜಸ್ಟ್ ಒಂದು 2-3 ಇಯರಿಂಗ್ಸ್ ತೊಗೊಂಡಿದ್ದೆ, ಬ್ರಾಸ್ಲೆಟ್ ತೊಗೊಂಡೆ ಅಷ್ಟೇ. ಬೇರೆ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಮ್ಯಾಂಡ್ರಿನ್ ಬೀಚ್ ಹತ್ರ ಬಂದು ಪಾರ್ಕ್ ಮಾಡಿದ್ದೀವಿ ಗಾಡಿನ. ನಾನು ಮ್ಯಾಗಿ ಹೇಳಿದ್ದೀನಿ, ಯಾಕಂದರೆ ಸ್ವಲ್ಪ ನನಗೆ ಹಸಿವಾಗಿತ್ತು, ಅದಕ್ಕೆ ಮ್ಯಾಗಿ ತಿಂದ್ಕೊಂಡು ಆಮೇಲೆ ಬೀಚ್ ಹತ್ರ ಹೋಗ್ತೀವಿ. ಅಲ್ಲಿ ಹೋಗಿ ಏನಾದರೂ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದ್ದೀವಿ. ನೆನ್ನೆ ಗುರುವಾರ ಆಗಿರೋದ್ರಿಂದ ಇವತ್ತು ಫ್ರೈಡೇ. ಸೊ ಒಳ್ಳೆ ಫಿಶ್ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ತಿಂತೀನಿ. ನೋಡೋಣ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ.
ಆವಾಗಲೇ ಹೇಳಿದ್ದೆ ಟ್ವೇಝಾ ಬಾಟಿಕ್ ಹೋಟೆಲಲ್ಲಿ ನಾನು ಚೆಕ್ಕಿಂಗ್ ಆಗೋಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಅಲ್ಲಿ ಚೆಕ್ಇನ್ ಆಗಿ ಆಮೇಲೆ ಮ್ಯಾಂಡ್ರಿನ್ ಬೀಚ್ಗೆ ಹೋಗಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ನಾವು ಹೋಟೆಲ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಇವಾಗ ಹಾಗೆ ಅಶ್ವಂ ಬೀಚ್ ಹತ್ರ ಹೋಗೋಣ ಅಥವಾ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಾವು ಇನ್ನೂ ಪಾರ್ಟಿ ಮೂಡಲ್ಲಿದ್ವಿ. ಸೊ ಅದಕ್ಕೆ ಬಟ್ ಅಶ್ವಂ ಬೀಚು ಎಲ್ಲ ಜನನೇ ಇರಲಿಲ್ಲ, ಅಲ್ಲಿ ಫುಲ್ ಎಂಟಿ ಇತ್ತು. ಎಲ್ಲೋ ಒಂದೊಂದು ರೆಸ್ಟೋರೆಂಟ್ ಎಲ್ಲ ಹಾಕಿದ್ದು. ಅಲ್ಲಿಂದ ಸ್ಟ್ರೈಟಾಗಿ ಬೀಚ್ ಸೈಡಲ್ಲೇ ನಡ್ಕೊಂಡು ಬಂದ್ವಿ. ಒಂದು 100 ಮೀಟರ್ಸ್ 200 ಮೀಟರ್ಸ್ ತಂದು ನಡ್ಕೊಂಡು ಬಂದ್ವಿ ಲಾಂಗು. ಆ ವೈಬ್ ಏನಿದೆ ಬಾಯಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನೂ ಬೇಕಾದರೆ ಇನ್ನೂ 100 ಮೀಟರ್ಸ್ 200 ಮೀಟರ್ಸ್ ನಡೆಯೋಕ್ಕೆ ನಾವು ರೆಡಿ ಇದ್ವಿ, ಅಷ್ಟು ಚೆನ್ನಾಗಿತ್ತು. ಮೂನ್ಗೂ ಬೀಚ್ಗೂ ನಾವು ವಾಕ್ ಮಾಡೋದಕ್ಕೂ ಭಾಳ ಚೆನ್ನಾಗಿತ್ತು ಗೈಸ್. ನಡ್ಕೊಂಡು ಹಾಗೆ ಬಂದ್ವಿ. ಇವಾಗ ಒಂದು ರೆಸ್ಟೋರೆಂಟ್ ಮುಂದೆ ಕೂತ್ಕೊಂಡಿದ್ದೀವಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಬೀಚ್ ಮುಂದೆ. ವ್ಯೂ ಹೇಗಿದೆ ಅಂತ ನಾನು ನಿಮಗೆ ಒಂದ್ಸಲ ತೋರಿಸ್ಬಿಡ್ತೀನಿ ಗೈಸ್. ಕ್ಯಾಂಡಲ್ ಲೈಟ್ ಡಿನ್ನರು ಬೀಚ್ ಮುಂದೆ. ಕ್ರೌಡು ತುಂಬ ಕಡಿಮೆ ಇರೋದ್ರಿಂದ ಎಕ್ಸ್ಟ್ರಾರ್ಡಿನರಿ ಆಗಿದೆ ವೈಬು. ಒಂದು ಮಾಕ್ಟೈಲ್ ಆರ್ಡರ್ ಮಾಡಿದ್ದೆ, ಆರೆಂಜ್ ಮಾಕ್ಟೈಲ್. ಇದನ್ನ ಎಂಜಾಯ್ ಮಾಡಿಕೊಂಡು ಬೀಚ್ನ ನೋಡಿಕೊಂಡು ಹಾಗೆ ಕೂತಿದ್ದೀವಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಗೈಸ್.